सीएम इब्राहिम की प्रेस मीट। बीजापुर दौरे पहुंचे पूर्व केंद्र मंत्री सीएम इब्राहिम ने पत्रकारों से बात करते हुए कहा कि नागरिकता कानून केंद्र सरकार की नाकामी बताते हुए इस आंदोलन की शुरुआत विविध यूनिवर्सिटियों के विद्यार्थियों से हुई है। नाइंसाफ़ी के खिलाफ इंसाफ की ये लड़ाई हमेशा से देश की परंपरा रही है। अब ये लड़ाई जाति धर्म से ऊपर उठ चुकी है। बीजेपी के पास नफरत फैलाने के लिए कुछ नहीं बचा, इसलिए नागरिकता का खेल खेल रही है। अमित शाह ने भी इसके लिए क्या ज़रूरी है न बताकर 125 करोड़ जनता को आतंकित कर रखा है। सोशल मीडिया और व्हाट्सएप ने इस आंदोलन को जिंदा रखा है। देश की आर्थिक व्यवस्था, बेरोजगारी, जीडीपी, नोटबंदी, अब नागरिकता कानून पर केंद्र सरकार को घेरते हुए देश चलाने के लिए मनमानी नहीं, सबके सहयोग की ज़रूरत पर जोर देते हुए व्यक्ति से पार्टी से देश बड़ा होता है। नागरिकता कानून से भारत के हर नागरिक परेशान होगा और देश बिखर जाएगा। हमारी ये लड़ाई तब तक जारी रहेगी तब तक कानून वापस नहीं लिया जाएगा, कहा सीएम इब्राहिम ने। इस मौके पर हमीद मुशर्रफ, एसएम पाटिल गनियार, एमसी मुल्ला के अलावा कांग्रेस के दीगर लीडर रहे मौजूद। बीजापुर जिल्ಲೆಯ ಪ್ರವಾಸವನ್ನು ನನ್ನ ಬಾಗಲಕೋಟೆ ಬಿಜಾಪುರ ಬೇಳು ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಭಾರತ ದೇಶದ ಇತಿಹಾಸದಲ್ಲಿ 72 ವರ್ಷದ ನಂತರ ಒಂದು ನಡೀತು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ. ಈ ಹೋರಾಟ ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ಜಾತಿ, ಭಾಷೆ, ಸಮಾಜ ಇವರು ಪ್ರಾರಂಭ ಮಾಡಿದ್ದಲ್ಲ. ಇದು ಪ್ರಾರಂಭ ಮಾಡಿದಂಥದ್ದು ವಿದ್ಯಾರ್ಥಿಗಳು. ಜಾಮಿಯಾ ಮಿಲಿಯಾ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಭಾರತದ ಸಂಸ್ಕೃತ ಯೂನಿವರ್ಸಿಟಿ, ಅಲಿಗಢ ಯೂನಿವರ್ಸಿಟಿ, ಐಐಟಿ, ಜಿಐಟಿ ಈ ವಿದ್ಯಾರ್ಥಿಗಳು. ಕಾರಣ ದೇಶದಲ್ಲಿ ಯಾವತ್ತೂ ಕೂಡ ದೇಶದ ಸ್ಥಿತಿಗತಿಯನ್ನು ಅರಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಯುವಕರ ಭಾವನೆಗಳು ಮತ್ತು ಯುವಕರ ನಿಲುವು ಇದು ಇವತ್ತು ದೇಶಾದ್ಯಂತ ವ್ಯಕ್ತ ಆಗಕ್ಕೆ ಶುರು ಮಾಡಿದ ಮೇಲೆ ಇವತ್ತು ಭಾರತ ದೇಶದಲ್ಲಿ ಮುಸ್ಲಿಂ ಸಮಾಜದ ಜನ ಈ ಹೋರಾಟದಲ್ಲಿ ಸೇರಿಕೊಂಡ್ರು. ಯಾಕಂತ ಹೇಳಿದ್ರೆ ದೇಶದಲ್ಲಿ ಯಾವತ್ತೇ ಆಪತ್ತು ವಿಪತ್ತು ಸ್ವಾತಂತ್ರ್ಯ ಹೋರಾಟ ಬಂದಾಗ ಈ ಸಮಾಜ ನೂರಾರು ವರ್ಷಗಳಿಂದ ಹೋರಾಟದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಪ್ರವೃತ್ತಿ ಇವತ್ತು ಈ ಸಮಾಜದಲ್ಲಿ ಬಂದಿದೆ. 1857ನೇ ಇಸ್ವಿ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಈ ದೇಶದ ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಇವತ್ತು ಸಮಾಜ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಕೊಂಡು ಬಂದಿದೆ. ಆದ್ದರಿಂದ ಇವತ್ತು ಈ ಹೋರಾಟ ಸಕ್ರಿಯವಾಗ್ತಾ ಇದೆ. ಜಾತಿ ಮತ ಪಂಥಗಳನ್ನು ಬಿಟ್ಟು ನಾವು ಹೋದ ಕಡೆಯಲ್ಲೆಲ್ಲ ಹಿಂದುಳಿದವರು, ದಲಿತರು, ಲಿಂಗಾಯತರು, ಬ್ರಾಹ್ಮಣರು, ಸ್ವಾಮಿಗಳು, ಮಠಾಧೀಶ್ವರುಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಒಂದು ಕಲ್ಪನೆಯನ್ನು ಏನು ಬಿ ಜೆ ಪಿಯವರು ಇಟ್ಕೊಂಡಿದ್ರು, ಯಾಕಂದರೆ ಎಲ್ಲ ಜ್ವಲಿತವಾದಂಥ ಕೋಮು ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಯಾವುದೇ ವಿಷಯಗಳು ಉಳಿದಿಲ್ಲ. ಈಗ 3 ತಲಾಕ್ ಆಯಿತು, ನೋಡಿದ್ರು ಇದು ತಂದರೆ ಏನಾದರೂ ಸಾಬರು ಹೊರಗೆ ಬರ್ತಾರಂತ. ಕಾಶ್ಮೀರ ಆಯಿತು, ಬಾಬರಿ ಮಸ್ಜಿದ್ ಆಯಿತು. ಇದು ಯಾವ್ದ್ರದಾಗೂ ಈಗ ಮುಂದೆ ಎಲೆಕ್ಷನ್ ಬಂದಾಗ ಏನಾದರೂ ಹೇಳಕ್ಕೊಂದು ಬೇಕಲ್ಲ. ಸೊ ಎಲೆಕ್ಷನ್ ತನಕ
2020 ತನಕನೂ ಕೂಡ ಈ ಸಮಸ್ಯೆ ಆಧಾರದ ಮೇಲೆ ನಾವು ಚುನಾವಣೆ ಮಾಡ್ತೇವೆ ಅನ್ನಕ್ಕಂಥದ್ದು. ಡೆಲ್ಲಿಯಾಗೂ ಅದನ್ನೇ ಅವ್ರು ಮಾಡಿದ್ರು. ಇವತ್ತು ರಿಸಲ್ಟ್ ಬರುತ್ತೆ. ಇವತ್ತು ಈ ಸರ್ಕಾರಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಅಮಿತ್ ಶಾ ಅವರಿಗೆ ತುಂಬ ಗೌರವದಿಂದ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ. ನೀವು ಒಂದು ಕಡೆ ಹೇಳ್ತೀರಿ ನುಸುಳು ಬಂದವರಿಗೆ ಹೊರಗೆ ಹಾಕ್ಬೇಕು ಅಂತ, ಮತ್ತು ಹೊರಗಿನ ಬಂದವ್ರಿಗೆ ಪೌರತ್ವ ಕೊಡಬೇಕು ಅಂತ. ಹೊರಗಿನ ಬಂದವ್ರಿಗೆ ಪೌರತ್ವ ಕೊಡಬೇಡ್ರಿ ಅಂತ ಯಾರೂ ಹೇಳೇ ಇಲ್ಲ. ನೀವು ಜಾತಿ ಮೇಲೆ ಮಾಡಿದ್ರಿ, ಚಿಂತೆ ಇಲ್ಲ ನಮಗೆ. ಪಾಕಿಸ್ತಾನದಾಗಿರೋ ಸಾಬ್ರು ಇಂಡಿಯಾಕ್ಕೆ ಬಂದರೆ ಅವ್ರಿಗೆ ಕೊಡಬಾರ್ದು, ಕೊಡಬೇಡ್ರಿ. ಯಾಕಂದರೆ ಇಲ್ಲಿರೋ ಸಾಬ್ರಿಗೆ ಕೆಲಸ ಇಲ್ಲ, ಮತ್ತು ಅದು ತಗೊಂಡು ಏನು ಮಾಡಿ ನಾವು. ನೀವು ಬೇರೆಯವ್ರಿಗೆ ಏನು ನೀವು ಧರ್ಮದ ಆಧಾರ ಮೇಲೆ ಕೊಟ್ಕೊಡ್ರಿ. ಆದರೆ ಇಲ್ಲಿರ್ತಕ್ಕಂಥವ್ರು ನೀವು ನುಸುಳಿ ಬಂದವರು ಅಂತಿರಲ್ಲ, ಇದನ್ನು ಕಂಡುಹಿಡಿತಕ್ಕಂಥದ್ದಕ್ಕೆ NPR NCR ಬೇಕಾ? ಬಿಜಾಪುರ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೆ ಕರೆದು ನಿನ್ನ ಮೊಹಲ್ಲಾದಲ್ಲಿ ಎಷ್ಟು ಜನ ಹೊರಗಿನವ್ರು ಬಂದಾರ ಲೀಸ್ಟ್ ಕೊಡು ಅಂದರೆ 2 ದಿವಸದಾಗ ಕೊಡ್ತಾನೋ. ಅಕ್ಕಿಯಲ್ಲಿ ಕಲ್ಲು ಆರ್ಸಕ್ಕೆ ಹೊಂಟಿರೋ ಅಥವಾ ಕಲ್ಲಲ್ಲಿ ಅಕ್ಕಿ ಆರ್ಸಕ್ಕೆ ಹೊಂಟಿರೋ ನಮಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೀವು NCRಗೆ ಇಟ್ಟಿರ್ತಕ್ಕಂಥದ್ದು ಏನು ಕಂಡೀಷನ್ಗಳು, NPRಗೆ ಇಟ್ಟಿರ್ತಕ್ಕಂಥ ಕಂಡೀಷನು, NRC ನಾವು ಗುರುತು ಏನು. ನಾನೀಗ ಮೊನ್ನೆ ಫಾರಿನಿಗೆ ಹೋಗಿದ್ದೆ, ನನ್ನ ಪಾಸ್ಪೋರ್ಟ್ ನೋಡಿ ಎಸ್ ಯು ಆರ್ ಇಂಡಿಯನ್ ಅಂದರು. ಆದರೆ ಇಲ್ಲಿ ಇಂಡಿಯಾದಾಗ ನನಗೆ ಪಾಸ್ಪೋರ್ಟ್, ನಾನು ಅವರೇ ಕೊಟ್ಟಿರೋ ಪಾಸ್ಪೋರ್ಟ್ ನೋಡಿ ನಾನು ಇಂಡಿಯನ್ ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ ಅವರು. ಅಮಿತ್ ಶಾ ಹೇಳ್ತಾರೆ पासपोर्ट नहीं चलेगा, वोटर लिस्ट नहीं चलेगा, आधार कार्ड नहीं चलेगा, फिर क्या चलेगा? ಇದನ್ನ ಅವರು ಜನರ ಎದುರುಗಡೆ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಅಂದರೆ 130 ಕೋಟಿ ಜನ ಇವತ್ತು ಭಯದ ವಾತಾವರಣದಲ್ಲಿ ಡಿಟೆನ್ಷನ್ ಕ್ಯಾಂಪ್ಗಳು ಆಸಾಮಲ್ಲಿ ಮಾಡಿದ್ರು. 19 ಲಕ್ಷದಲ್ಲಿ ಸಿಗಾಕೊಂಡಿರ್ತಕ್ಕಂಥವ್ರು 19 ಲಕ್ಷ ಜನ. ಅದರಲ್ಲಿ 4 ಲಕ್ಷ ಜನ ಮುಸಲ್ಮಾನರು, 15 ಲಕ್ಷ ಜನ ನಾನ್ ಮುಸ್ಲಿಮ್ಸು. ನಾನ್ ಮುಸ್ಲಿಮ್ಸು ಸುಮಾರು 7-8 ಜನ ಡಿಟೆನ್ಷನ್ ಸೆಂಟರ್ನಾಗ ಸತ್ತಾರ ಆಸಾಮಲ್ಲಿ. ನಿರಕ್ಷಸ್ಥರು, ಅನಕ್ಷಸ್ಥರು. ಅದು ಮಾಧ್ಯಮದಲ್ಲಿ ಬರಲಿಲ್ಲ. ದುರ್ದೈವ ಈ ದೇಶದ ಮಾಧ್ಯಮ. ನಾನು ನಿಮ್ಮ ಮೇಲೆ ದುರ್ತಾ ಇಲ್ಲ, ಕೆಲವರು ಆಮೇಲೆ ನಿಮ್ಮ ಮಾಲೀಕರು. ನೀವೆಲ್ಲ ತಗೋತೀರಲ್ಲ, ಗಂಟೆಗಟ್ಟಲೆ ಆದ್ರಲ್ಲಿ ತೋರಿಸೋದು 1 ನಿಮಿಷದಾಗೆ ತೋರಿಸಿದ್ರು ಇಲ್ಲದ್ರೆ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು ಮತ್ತು ಯೂಟ್ಯೂಬು ಈ ಚಳವಳಿಯನ್ನು ಭಾರತ ದೇಶದಲ್ಲಿ ಜೀವಂತವಾಗಿಟ್ಟದ. ಈ ದೇಶದ ಮಣ್ಣಿನ ಗುಣ ಅದು. ಯಾವುದೇ ಸರ್ವಾಧಿಕಾರಿ, ಯಾವುದೇ ಬಲಾತ್ಕಾರ ಮಾಡ್ತಕ್ಕಂಥವರಿಗೆ ನನ್ನ ತಾಯಿ ಭಾರತೀಯ ಮಣ್ಣು ಸಹಿಸೋದಿಲ್ಲ. ಇವತ್ತು ಅದೇ ವಾತಾವರಣ ಭಾರತ ದೇಶದಲ್ಲಿ ಪ್ರಾರಂಭವಾಗಿದೆ ಮತ್ತು ಇದು ಗಮನ ಬೇರೆ ಕಡೆ ಸೆಳೀತಕ್ಕಂಥದ್ದು. 6 ಕೋಟಿ ಜನ ಯುವಕರು ನಿರುದ್ಯೋಗ, 43,000 ರೂಪಾಯಿ ಬಂಗಾರದ ರೇಟ್ ಆಗ್ಯದ, ತಿಂತಕ್ಕಂಥ ಸಾಮಗ್ರಿಗಳ ಬೆಲೆ ಏರ್ತಾ ಇದೆ, GDP 3ಕ್ಕೆ ಇಳಿದದ, ಇಂಡಸ್ಟ್ರಿ 60% ಬಂದಾಗ್ಯದ, ಬ್ಯಾಂಕ್ಗಳು 10 ಲಕ್ಷ ಕೋಟಿ ರೂಪಾಯಿ ಮುಳುಗ್ಯಾವ. 60-70 ವರ್ಷದಾಗ 65 ವರ್ಷದಾಗ ನಮ್ಮ ದೇಶಕ್ಕಿದ್ದಂಥ ಸಾಲ 50 ಲಕ್ಷ ಕೋಟಿ. ಮೋದಿ ಬಂದು ಅದು 6 ವರ್ಷದಾಗ 90 ಲಕ್ಷ ಕೋಟಿಗೆ ತಗೊಂಡೋಗ್ಯಾರ. ಅಚ್ಚೇ ದಿನ ಆಯಂಗೆ. ಇದ್ರ ಬಗ್ಗೆ ನಿನ್ನೆ ರಾಷ್ಟ್ರಪತಿ 1.5 ಗಂಟೆ ಭಾಷಣ ಮಾಡಿದರು. ಒಂದು ಮಾತು ಹೇಳಲಿಲ್ಲ. ನಾ ಪ್ರಾರ್ಥನೆ ಮಾಡ್ತೀನಿ ಪ್ರಧಾನಮಂತ್ರಿ ಅವರಿಗೆ, ತಪ್ಪು ಮಾಡ್ದನ್ನು ನಾವು ಒಪ್ಕೊಂಡ್ರೆ ನೀವು ಭಾರಿ ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ. ಹೇಳಿ, ಹೌದು ನೋಟು ನಾನು ತೆಗೆದೆ, ತಪ್ಪಾಯಿತು,
15 ಲಕ್ಷ ರೂಪಾಯಿ ನಿಮಗೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದೆ, ಹಾಕಲಿಲ್ಲ, ತಪ್ಪಾಯಿತು. 6 ಕೋಟಿ ಜನ ನಿರುದ್ಯೋಗಿಗಳಾಗ್ಯಾರ, ವರ್ಷಕ್ಕೆ 2 ಕೋಟಿ ಕೊಡ್ತೀನಿ ಅಂತ ಹೇಳಿದೆ, ಮಾಡೋಕ್ಕಾಗಿಲ್ಲ, ನನ್ನ ತಪ್ಪಾಯಿತು, ನನಗೆ ಕ್ಷಮಿಸ್ರಿ ಅಂತ ಎಲ್ಲ ಪಾರ್ಟಿಯವರನ್ನು ಒಗ್ಗೂಡಿಸ್ಕೊಂಡು ಮನಮೋಹನ್ ಸಿಂಗಿಗೆ, ಚಿದಂಬರಂಗೆ, ಮಮತಾ ಬ್ಯಾನರ್ಜಿಗೆ ಎಲ್ರಿಗೂ ಕೂಡಿಸ್ಕೊಂಡು ಸಲಹೆ ಕೊಡಿ. ನಾನು ಆಡಳಿತ ನಡೆಸ್ತಾ ಇದ್ದೀನಿ, ನಿಮ್ಮ ಸಲಹೆ ನನಗೆ ಅತ್ಯಂತ ಅಮೂಲ್ಯವಾದಂಥದ್ದು. ನೀವು ರಾಜಕೀಯದ ಅಧಿಕಾರ ನಡೆಸಿ ಅನುಭವ ಇರ್ತಕ್ಕಂಥವ್ರು, ಒಂದು ಸೌಜನ್ಯದ ಮಾತು ಕೇಳ್ತಕ್ಕಂಥ ಸೌಜನ್ಯತೆ ನಮ್ಮ ದೇಶದ ಪ್ರಧಾನಮಂತ್ರಿಗಿಲ್ಲ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಆ ಪುಣ್ಯಾತ್ಮನ ಇವತ್ತು ದೇಶ ನೆನೆಸ್ಕೋತದ. ಪ್ರತಿಯೊಬ್ಬರಿಗೂ ತಮ್ಮ ವಿಶ್ವಾಸದಾಗ ತಗೊಂಡು 5 ವರ್ಷ ಅವರು ಆಡಳಿತ ನಡೆಸಿದ್ರು ವಾಜಪೇಯಿ ಅವರು. ಒಂದು ಸಲನೂ ಕೂಡ ಈ ದೇಶದ ಜನ ಇದು ನಮ್ಮ ಸರ್ಕಾರ ಅಲ್ಲ ಅನ್ನಕ್ಕಂಥ ಭಾವನೆ ಬರ್ತಕ್ಕಂಥದಕ್ಕೆ ಅವಕಾಶ ಕೊಡಲಿಲ್ಲ. ಮಾಬ್ ಲಿಂಚಿಂಗ್ ಇಲ್ಲ. ಪ್ರಧಾನಮಂತ್ರಿಗಳ ಬಾಯಲ್ಲಿ ಯಾವತ್ತೂ ಕೂಡ ದೇಶ ಹೊಡಿತಕ್ಕಂಥ ಮಾತು ಬರಲಿಲ್ಲ. ಅದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಡೆಲ್ಲಿಯಲ್ಲಿ ಅವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಡೆಲ್ಲಿಯ ಮೆಜಾರಿಟಿ ಮುಸಲ್ಮಾನರು ಆ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದರು. ಇವತ್ತು ಅದ್ವಾನಿ ಅವ್ರು ಬಿ ಜೆ ಪಿ ಇರ್ಬೋದು, ಆದರೆ ದೇಶಭಕ್ತರು ಅವ್ರು ಖಾಮೋಶ್ ಆಗಿದ್ದಾರೆ. ಇವತ್ತು ನನ್ನ ಜೊತೆಯಲ್ಲಿ ಜೈಲಲ್ಲಿದ್ದವ್ರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ ನಾನು. ಕೇಂದ್ರದಲ್ಲಿ 2 ವರ್ಷ ನಾವು ಮಂತ್ರಿ ಆಗಿದ್ದಾಗ ನಿಕಟ ಸಂಪರ್ಕ ಅವತ್ತು ಇದೆ, ಇವತ್ತು ಇದೆ. ಇವತ್ತು ಯಶವಂತ್ ಸಿನ್ಹಾ ಬಾಯಿ ಬಿಟ್ಟಾರ, ಅರುಣ್ ಶೌರಿ ಬಾಯಿ ಬಿಟ್ಟಾರ, ಶತ್ರುಘ್ನ ಸಿನ್ಹಾ ಬಾಯಿ ಬಿಟ್ಟಾರ, ರಾಜನಾಥ್ ಸಿಂಗ್ ಅರ್ಧ ಬಿಟ್ಟಾರ, ಪೂರ ಬಿಟ್ಟಿಲ್ಲ. ಗಡ್ಕರಿನೂ ಅರ್ಧ ಬಾಯಿ ಬಿಟ್ಟಾರ, ಪೂರ ಬಿಟ್ಟಿಲ್ಲ. ಇವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಬಾರ್ಡರ್ನಲ್ಲಿ ನಮ್ಮ ಜವಾನಲ್ಲಿ CAG ರಿಪೋರ್ಟ್ ಕೊಡತ್ತೆ. 50% ಮೈನಸ್ನಲ್ಲಿ ಇರ್ತಕ್ಕಂಥ ಸೋಲ್ಜರ್ಸ್ಗಳಿಗೆ ಕಾಲಲ್ಲಿ ಹಾಕಕ್ಕೆ ಬೂಟ್ ಇಲ್ಲ, ಬಿಸಿ ವಸ್ತ್ರಗಳಿಲ್ಲ, ಆಹಾರ ಇಲ್ಲ. ಇದು ನಾನು ಹೇಳೋದಲ್ಲ, CAG ರಿಪೋರ್ಟ್ ಪಾರ್ಲಿಮೆಂಟ್ನಲ್ಲಿ ಇಟ್ಟ ಮೇಲೆ ಶಿವಸೇನಾದ ಸಂಜಯ್ ರಾವತ್ರವರು ಇನ್ನು ಭಾಷಣದಲ್ಲಿ ಪ್ರಸ್ತಾಪ ಮಾಡಿ ಹೇಳ್ಯಾರ. ಇದ್ರ ಬಗ್ಗೆ ಮೋದಿ ಒಂದು ಶಬ್ದದಲ್ಲಿ ಉತ್ತರ ಕೊಡಲಿಲ್ಲ. ಮಾತಾಡಿದ್ರೆ ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. 6 ವರ್ಷದಿಂದ ಇವ್ರಿಗೆ ಪಾಕಿಸ್ತಾನ ಭೂತ ಹಿಡ್ದಂಗೆ ಕಾಣ್ತೈತಿ. ಪಾಕಿಸ್ತಾನ ನಮಗೆ ಲೆಕ್ಕಕ್ಕಿಲ್ಲ, ಚೈನಾ ನಮಗೆ ಲೆಕ್ಕಕ್ಕಿಲ್ಲ. ನಮ್ಮ ನಾಯಕಿ ಇಂದಿರಾ ಗಾಂಧಿ ಪಾಕಿಸ್ತಾನನ 2 ತುಂಡು ಮಾಡಿ 1 ಲಕ್ಷ ಜನ ಸೈನಿಕರನ್ನ ಒದ್ದು ತಗೊಂಬಂದು ಸರಿಯಾಗಿ ಇಟ್ಕೊಂಡಿದ್ರು. ಮುರ್ತುಜಾ ಭುಟ್ಟೋ ಬಂದು ಇಂದಿರಾ ಗಾಂಧಿ ಕಾಲಿಗೆ ಬಿದ್ದು 1 ಲಕ್ಷ ಜನರನ್ನ ಬಿಡಿಸ್ಕೊಂಡು ಹೋದ ಅವರು. ಆ ಧೈರ್ಯ ತೋರಿಸಿದ್ರು ಆ ತಾಯಿ ಆವತ್ತು. ಇವತ್ತು ನಮ್ಮ ಸೈನಿಕರಿಗೆ ಆ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಮ ರಾಜ್ಯಾಂಗ ಇವತ್ತು ಕಳ್ಕೊಂಡಿದೆ ಅನ್ನಕ್ಕಂಥದ್ದು CAG ರಿಪೋರ್ಟಿಂದ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಆದ್ದರಿಂದ ಇದು ಅವ್ರ ಅಲ್ಟಿಮೇಟ್ ಗೋಲು. ಇದು ಮುಸ್ಲಿಮರ ಹೋರಾಟ ಅಲ್ಲ, ದಲಿತರ ಹೋರಾಟ, ಹಿಂದುಳಿದವ್ರ ಹೋರಾಟ, ಭಾರತ ಜನತೆಯ ಹೋರಾಟ. ಅವ್ರಿಗೆ ಒಂದೇ ಗುರಿ, ರಿಸರ್ವೇಷನ್ ಅನ್ನು ತೆಗೆದುಹಾಕಬೇಕು. ಎಲ್ಲರೂ ಈ ದೇಶದಲ್ಲಿ ಶೂದ್ರರಾಗಬೇಕು. ಇವತ್ತೇನಾದ್ರೂ ಇದು ಜಾರಿಗೆ ಬಂತು ಅಂತ ಹೇಳಿದ್ರೆ ಎಲ್ಲರೂ ನಾವಂತೂ ಬಿಡ್ರಿ ಸಾಬ್ರು ನಾವು ಶೂದ್ರಲ್ಲ, 800 ವರ್ಷದಿಂದ ಆಡಳಿತ ನಡೆಸೀವಿ, ಯಾರು ನಮ್ಮನ್ನು ಸಾಹೇಬ್ರೆ ಅಂತಾರೆ ಹೊರತು ಯಾರು ನಮ್ಮನ್ನು ನೀನು ಶೂದ್ರ ಹೊರಗೆ ಹೋಗು ಅಂತ ಹೇಳಲ್ಲ. ಹೋಟ್ಲಿಗೆ ಹೋದ್ರು ಗಿಲಾಸ್ದಾಗ ಚಹಾ ಸಿಗತ್ತೆ, ಕಟಿಂಗ್ ಮಾಡ್ಕೊಳಕ್ಕೆ ಹೋದ್ರು ಕಟಿಂಗ್ ಮಾಡ್ಕೊಳಕ್ಕೆ ಮಾಡಿಸ್ಕೋಬೋದು. ಆದರೆ ಜಿಗ್ಜಿನಿಗೆ ಮತ್ತೆ ಆ ಪರಿಸ್ಥಿತಿ ಬರಬಾರ್ದು ಅಂತಲೇ ಹೇಳಕ್ಕೆ ಬಂದಿರೋದು ನಾನು. ಇವತ್ತು ಅವ್ರು ಕೇಳ್ತಾರೆ ನಮಗೆ ಐಡೆಂಟಿ, ನಿಮ್ಮ ಅಪ್ಪ ಎಲ್ಲಿ ಹುಟ್ಟ, ನಿಮ್ಮ ನಾನು ರಿಪ್ಲೈ ಕೊಡ್ಬೋದು. ಜಿಗ್ಜಿನ್ಗೆ ಏನು ಕೊಡ್ತಾರ?
ಕಾರಜೋಳ ಏನು ಕೊಡ್ತಾರ? ಈಗ ನಂದೇ 70 ವರ್ಷ ಆಗ್ಯದ ನನಗೀಗ. ನನ್ನ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ನಮ್ಮ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ನಾನು ಎಲ್ಲಿಂದ ತರಲಿ? ಸರ್ಕಾರ ನಡೆಸ್ತಕ್ಕಂಥ ಒಂದು ಕನಿಷ್ಠ ಪ್ರಮಾಣದ ಅನುಭವ ಬೇಕು. ಇವ್ರಿಗೆ ಅನುಭವ ಇಲ್ಲ. ಸಬ್ಜೆಕ್ಟ್ ಇರೋದೊಂದು, ಪ್ರಧಾನಮಂತ್ರಿ ಭಾಷಣ ಮಾಡೋದೊಂದು. ವಸುದೇವೇ ಕುಟುಂಬಕಂ, ಇದು ಹಿಂದೂ ಧರ್ಮದ ತತ್ವ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಇದು ಹಿಂದೂ ಧರ್ಮದ ತತ್ವ. ರಾಮರಾಜ್ ಪ್ರಜೆಗಳ ಮಾತಿಗಾಗಿ ತನ್ನ ಧರ್ಮಪತ್ನಿಯನ್ನು ತ್ಯಾಗ ಮಾಡಿದಂಥ ಮರ್ಯಾದಾ ಪುರುಷ ಶ್ರೀರಾಮಚಂದ್ರನ ನಾಡಿದು. ಅವ್ರ ಪತ್ನಿ ತ್ಯಾಗ ಮಾಡಿದ್ರು, ಅದಕ್ಕೆ ನೀವು ಏನು ಹೇಳ್ತಾ ಇದ್ದೀರಿ? ನಿಮ್ಮ ಮಗನ ತ್ಯಾಗ ಮಾಡಿರಿ, ನಿಮ್ಮ ಅಪ್ಪನ ತ್ಯಾಗ ಮಾಡಿರಿ. ನೀವು ಹುಟ್ಟಲೇ ಇಲ್ಲ ಈ ದೇಶದಾಗೆ. ಇದು 130 ಕೋಟಿ ಜನತೆಗೆ ತಹಸೀಲ್ದಾರ್ ಆಫೀಸು, ವಿಲೇಜ್ ಅಕೌಂಟೆಂಟ್ ಆಫೀಸ್ ಮುಂದೆ ನೋಟ್ ರದ್ದಾದಾಗ ಹೇಗೆ ಜನ ಬ್ಯಾಂಕ್ ಎದುರು ಕ್ಯೂನಲ್ಲಿ ನಿಂತರು, ಆ ರೀತಿ ಇವತ್ತು ತಹಸೀಲ್ದಾರ್ ಕಚೇರಿ ಹತ್ರ ನಾವು ಕ್ಯೂ ನಿಂತ್ಕೊಂಡು ನಮ್ಮ ಸರ್ಟಿಫಿಕೇಟ್ಗಳನ್ನು ತಯಾರು ಮಾಡ್ಕೊಳ್ತದೆ. ಎಷ್ಟು ವರ್ಷಗಳು ಹಿಡಿತಾವೋ ಗೊತ್ತಿಲ್ಲ. 1600 ಕೋಟಿ ರೂಪಾಯಿ ಆಸಾಮಲ್ಲಿ ಖರ್ಚಾಯಿತು. ಇವತ್ತು ಆಸಾಮ್ ಸರ್ಕಾರನೇ ಆ NCR ರಿಪೋರ್ಟನ್ನು ತಿರಸ್ಕರಿಸ್ಬಿಡ್ತು. ಎಮರ್ಜೆನ್ಸಿಯಲ್ಲಿ 18 ತಿಂಗಳು ಅವೆಲ್ಲ ಜೈಲಲ್ಲಿ ಇದ್ದವರು. ಇದು ಕೇವಲ ಮುಸಲ್ಮಾನರಿಗಷ್ಟೇ ಹೊರಗಡೆ ಇವ್ರ ಭಾಷಣದಾಗ. ಆದರೆ ಅಪ್ಲೈ ಎಲ್ರಿಗೂ ಆಗ್ತದೆ. ಕಾರಜೋಳ ನಿಲ್ಬೇಕು, ಇಬ್ರಾಹಿಂ ಸಾಹೇಬ್ರು ನಿಲ್ಬೇಕು ಲೈನ್ದಾಗ, ಜಿಗ್ಜಿನಿಗೂ ನಿಲ್ಬೇಕಾಕತ್ತೆ. ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟು ಸಾಬ್ರಿಗಾದ್ರೆ ಮಸೀದಿಯಲ್ಲಿ ರೆಕಾರ್ಡ್ ಇರುತ್ತೆ. ಅಗ್ನಿ ಪ್ರದರ್ಶನ ಮಾಡಿರತಕ್ಕಂಥ ಮಹಿಳೆಯರು, ಹಿಂದೂಗಳು, ಯಾವ ಭಟ್ರು ರಿಕಾರ್ಡ್ನಾಗ ಬರ್ಕೊಂಡಾರ ಇಷ್ಟೊತ್ತಿಗೆ ಮದುವೆ ಆಯಿತು ಅಂತ. ಅದು ರಿಕಾರ್ಡ್ ಎಲ್ಲಿ ತರ್ತೀರಿ? ಕ್ರಿಶ್ಚಿಯನ್ಸ್ ಆದರೂ ಸುಲಭ, ಅವ್ರ ರಿಜಿಸ್ಟರ್ನಲ್ಲಿ ಇರುತ್ತೆ, ಚರ್ಚಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ. ಇವತ್ತು ಅವೈಜ್ಞಾನಿಕವಾದಂಥ ಏನು ಪ್ರಶ್ನೆ ಪತ್ರಿಕೆಗಳು ಇನ್ನೂ ತಯಾರು ಮಾಡಲಿಲ್ಲ, ಅವರು ಇನ್ನೂ ರೂಲ್ಸೇ ಮಾಡಲಿಲ್ಲ. ಅಲ್ಲಿ ಆಫೀಸರ್ಸ್ ಮಧ್ಯದಲ್ಲೇ ಟಜಲ್ ನಡೆದದ. ಯಾಕಂದರೆ IAS ಸೀನಿಯರ್ ಆಫೀಸರ್ಸು ಭಾರತ ದೇಶದಲ್ಲಿ ಇನ್ನೂ ಒಳ್ಳೆಯವರು ಅದಾರ. ಅವ್ರು ಹೇಳ್ತಿದ್ದಾರೆ ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಕತ್ತೆ ನಮಗೆ. ಆಮೇಲೆ ಜಾತಿ ಆಧಾರದ ಮೇಲೆ ನಮಗೆ ಕೊಡೋಕ್ಕಾಗಲ್ಲ, ಕಷ್ಟ ಆಕತ್ತೆ. ಆದರೂ ಅಮಿತ್ ಶಾ ಅವರು ಮೋದಿ ಕೇಳ್ತಿದಾರೋ ಇಲ್ಲ ಅದು ನನಗೆ ಅನುಮಾನ. ಯಾಕಂದರೆ ಮೋದಿ ಹೇಳ್ತಾರೆ NCR ಎಲ್ಲೂ ಚರ್ಚೆನೇ ಮಾಡಿಲ್ಲ, NRC. ಆದರೆ ಅಮಿತ್ ಶಾ ಹೇಳ್ತಾರೆ ನಾವು ಸಬ್ ಕುಚ್ ಹೋ ಗಯಾ, ಸಾರೆ ದೇಶ ಮೇಲೆ ಲಾಗು ಹೋಗ. ಪ್ರಧಾನಮಂತ್ರಿ ಹೇಳೋದು ಸತ್ಯನ, ಗೃಹ ಮಂತ್ರಿ ಹೇಳ್ತಕ್ಕಂಥ ಸತ್ಯನ. ಆದ್ದರಿಂದ ಇದನ್ನು ಪ್ರತಿಭಟನೆ ನಮ್ಮ ಉಸಿರು ಇರೋವರೆಗೂ ನಾವು ಹೋರಾಟ ಮಾಡ್ತೇವೆ. ಹೋರಾಟದ ಪರಂಪರೆ ನಮ್ಮ ಜೈಲು ನೋಡಿರ್ತಕ್ಕಂಥವ್ರು ನಾವು. ಮತ್ತು ಪುನಃ ಜೈಲು ನೋಡ್ಬೇಕು ಅಂದ್ರೆ ಜೈಲೇನು ನಮಗೆ ಹೊಸ್ತಲ್ಲ. ಗುಂಡಿಡ್ತಾರೆ, ಸ್ವಾಗತ ಮಾಡ್ತೀವಿ. ದೇಶಕ್ಕಾಗಿ ಹುತಾತ್ಮರಾದಂಥವ್ರ ಹೆಸರು ಇಂಡಿಯಾ ಗೇಟ್ ಮೇಲೆ 1 ಲಕ್ಷ ಜನ ಇದ್ದರೆ 63,000 ಜನ ಸಾಬ್ರೆ ಅದಾರ. ಅದ್ರ ಮ್ಯಾಗ ನಮ್ಮದು ಒಂದು ಹೆಸರು ಅದ್ರಾಗ ಸೇರ್ಕೊಳ್ಳಿ ಅಂತ ನನಗೆ ಆಸೆ ಇದೆ. ಇನ್ನು ರಾಜ್ಯದ ಬಗ್ಗೆ ಹೇಳ್ಬೇಕಾದ್ರೆ ಪಾಪ ರೈಲ್ವೆ ಬಡ್ಜೆಟ್ ಅಂಗಡಿ ಶುರು ಮಾಡ್ಯಾರ ಮಿನಿಸ್ಟ್ರಾಗಿ. ಪ್ರಾರಂಭ ಆಗಿ ಅಂಗಡಿ ಉದಾರ ಆಗಿ 1 ಕೋಟಿ. ಕೋಲಾರ ರೈಲ್ವೆ ಕೋಚ್ ಕ್ಯಾನ್ಸಲ್. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ. 7,000 ಕೋಟಿ ರೂಪಾಯಿ ನಮ್ಮ GST ಇನ್ನೂ ತನಕ ಬರಲಿಲ್ಲ. 3 ಲಕ್ಷ ಜನ
ಪ್ರವಾಹ ಪೀಡಿತದಲ್ಲಿ ಮನೆ ಕಳ್ಕೊಂಡ್ರು, ಒಂದು ಮನೆ ಕಟ್ಟಕ್ಕೆ ದುಡ್ಡಿಲ್ಲ. ಆದ್ರೆ ದುರ್ದೈವ ಯಡಿಯೂರಪ್ಪನವರಿಗೆ ಪ್ಯಾಚ್ ಹಾಕೊಂಡು ಕೆಲಸ, ಪ್ಯಾಚ್. ಅವನು ಸೂರ್ಯ ಹೇಳ್ದ ಸಾಬ್ರು ಪ್ಯಾಚ್ ಹಾಕೋ ಸಮಾಜ ಅಂತ. ಇವತ್ತು ಯಡಿಯೂರಪ್ಪನವರು BJP ಸರ್ಕಾರದಾಗ ಇನ್ನೂ ಪ್ಯಾಚ್ ಹಾಕ್ತದ. ಸರಿ, ಅದು ಅವ್ರ ಆಂತರಿಕ ಪ್ರಶ್ನೆ. 10 ಜನಕ್ಕೆ ಅವರು ಮಾಡಿದ್ದಾರೆ, ಮುಂದೆ ಏನಾಗ್ತದ ಅವ್ರಿಗೆ ಬಿಟ್ಟಿದ್ದು, ನಮಗದು ಸಂಬಂಧ ಇಲ್ಲ. ಆದರೆ ಆಡಳಿತದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ, ಇವತ್ತು ಆಡಳಿತ ಕುಸಿದು ಬಿದ್ದಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಇಂಟರ್ವ್ಯೂ ಸಿಗ್ತಾ ಇಲ್ಲ. ಪ್ರಧಾನಮಂತ್ರಿಗಳಿಗೆ 4 ಸಲ ನಿವೇದನೆ ಮಾಡಿದ್ರು, 1 ರೂಪಾಯಿ ಕೊಡಲಿಲ್ಲ. ಯಡಿಯೂರಪ್ಪನವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. ನನಗನ್ಸುತ್ತೆ ಬಡ್ಜೆಟ್ ಸೆಷನ್ ಆದಮೇಲೆ ಏನು ಮತ್ತೆ ಪುನಃ ಚುನಾವಣೆ ಬರ್ತಾವೋ, ರಾಷ್ಟ್ರಪತಿ ಆಡಳಿತ ಬರುತ್ತೋ ಹೇಳೋಕ್ಕಾಗದು. ನಾನು ರಾಜ್ಯದ ಜನತೆಗೆ ಅಭಿನಂದಿಸ್ತೇನೆ. ಈ 1.5 ತಿಂಗಳು ನಡೆದಂಥ ಹೋರಾಟ ಮಂಗಳೂರಿನಲ್ಲೇ ಒಂದು ಬಿಟ್ಟರೆ ಬೇರೆ ಎಲ್ಲೂ ಹಿಂಸೆ ಆಗಲಿ, ಅಥವಾ ಗಲಾಟೆಗಳು ಎಲ್ಲೂ ಇಲ್ಲ. ಮಂಗಳೂರಿನಲ್ಲಿ ಯಾಕೆ ಹಿಂಸೆ ಆಯಿತು ಅಂದರೆ ಅದ್ರ ಕಾರಣ ನಿಮಗೆ ಗೊತ್ತಿದೆ. ರಾಮಚಂದ್ರ ರಾವ್ ಬಾಂಬ್ ಬಿಟ್ಟ, ಆದಿತ್ಯ ರಾವ್ ಒಂದು ದಿವಸ ಬಂತು, ನೆಕ್ಸ್ಟ್ ದಿವಸ ಒಂದು ಹೆಸರೇ ಇಲ್ಲ. ಅದೇ ಯಾರಾದರೂ ಶಕೀಲ್ ಅಮ್ಜದ್ ಇರ್ತಿದ್ರೆ ಪಾಕಿಸ್ತಾನ, ISI ಅಲ್ಲಿ ತನಕ ತೊಗೊಂಡೋಗೋರು. ಆದರೆ ಹೋಮ್ ಮಿನಿಸ್ಟರ್ ಹೇಳ್ತಾನೆ, ಇಲ್ಲ ಅವನಿಗೆ ಬುದ್ಧಿ ಸರಿ ಇರಲಿಲ್ಲ ಅಂತ. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಹುಚ್ಚನ ಮಕ್ಕಳ ನಿಮಗೆ ಬುದ್ಧಿ ಸರಿ ಇಲ್ಲದಕ್ಕೆ ಈ ದೇಶ ಹಾಳಾಗಿರೋದು ಅಂತ. ಅವ ಆದಿತ್ಯ ರಾವ್ಗೆ ಯಾಕೆ ಬುದ್ಧಿ, ಇವರಿಗೆ ಬುದ್ಧಿ ಸರಿ ಇಲ್ಲ. ದೇಶ ಹೊಡಿತಾ ಇದ್ದೀರಿ ನೀವು. ಅವತ್ತು ಆ ಬಾಂಬ್ ಏನಾದರೂ ಸಿಡಿದಿದ್ರೆ 4 ಜನ CISFನವರು ಸಾಯೋರು. ಫುಲ್ಮಾದಲ್ಲಿ ಆದಂಥ ಘಟನೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಆಗ್ತಿತ್ತು. ಅದನ್ನು ಇಟ್ಕೊಂಡು ದೇಶ ತುಂಬ 4 ಜನ ಯೋಧರನ್ನ ISIನವ್ರು ಕೊಂದುಬಿಟ್ರು. ಇದಂತಾನೆ ಹೇಳ್ತಿದ್ರಿ ನೀವು. ಕೇಂದ್ರ ಸರ್ಕಾರಕ್ಕೆ ಹೇಳ್ತೀನಿ, ನಿಮಗೆ ತಾಕತ್ತಿದ್ರೆ ಎದುರಿಗೆ ನಿಂತು ಹೇಳಿ, ಹೌದು ನಾವು ರಿಸರ್ವೇಷನ್ ತೆಗಿತೀವಿ, ನಾವು ಸಿವಿಲ್ ಕೋರ್ಟ್ ತರ್ತೀವಿ, ನಮ್ಮ ನೀತಿನೇ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಚೇಲಾಗಳ ಕೈಯಲ್ಲಿ ಬಯಸ್ತಾರೆ. ಇವರು ನಿಮಗೆ ಗಂಡಸ್ಥಾನ ಅದ. ಅನಂತಕುಮಾರ್ ಹೆಗಡೆ ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾನ. ನೀವು ಈ ದೇಶದ ಪ್ರಧಾನಮಂತ್ರಿ, ಯಾವ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹುಟ್ಟಿದ್ರು ಆ ರಾಜ್ಯದಾಗ ಹುಟ್ಟಿದವ್ರು ನೀವು. ಗಾಂಧೀಜಿ ಬಗ್ಗೆ ಹೇಳ್ತಾರೆ, ಇವರು ಡ್ರಾಮಾ ಮಾಡ್ತಾರೆ ಅಂತ. ಗಾಂಧೀಜಿನ ಪಿಸ್ತೂಲ್ ಇಟ್ಟು ಗುಂಡಿಟ್ಟು ಹೊಡಿತಕ್ಕಂಥ ಅಣುಕುಗಳನ್ನು ಯೂಟ್ಯೂಬಲ್ಲಿ ವಾಟ್ಸಾಪಲ್ಲಿ ಬಿಡ್ತಾರ. ಅವ್ರ ಮೇಲೆ ನೀವು ಯಾವುದೇ ಕೇಸ್ ತಗೊಳಕ್ಕೆ ತಯಾರಾಗಿಲ್ಲ. ಇವತ್ತು ಗೋಡ್ಸೆ ಅವ್ರಿಗೆ ನೀವು ಹೇಳಿ ನೋಡೋಣ, ನೀವು ಗೋಡ್ಸೆ ಮುರ್ದಾಬಾದ್ ನಿಮ್ಗೆ ಹೇಳೋಕ್ಕಾಗತ್ತಾ ಪಾರ್ಲಿಮೆಂಟ್ನಲ್ಲಿ? ಪ್ರಜ್ಞಾ ಪಾರ್ಲಿಮೆಂಟ್ ಮೆಂಬರ್ ಮಾಡ್ತಂದು ಕುದುರಿಸ್ಕೊಂಡಿದ್ದೀನಿ. ಕ್ಷಮಿಸ್ಬೇಕು, ಒಂದು ಸಲ ನಾವು ಉದ್ರೇಕ್ತರಾಗ್ತೀವಿ. ಕಾರಣ ನಾವೆಲ್ಲ ಫ್ರೀಡಮ್ ಫೈಟರ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾವು ನಮ್ಮಪ್ಪ ಜೈಲಿಗೆ ಹೋಗಿದ್ದ, ನಮ್ಮವು 95 ವರ್ಷ ಈಗಲೂ ಅದಾಳ, ಅವು ಜೈಲಿಗೆ ಹೋಗಿದ್ವಿ. ನನ್ನ ಹೇಳಿದ್ರು ಮೋದಿಯವರು, ಖಾನ್ ಅಬ್ದುಲ್ ಗಫಾರ್ ಖಾನ್ ಕಾಲು ಮುಟ್ಟಿದ್ದೀನಿ ಅಂತ. ನಿಮಗೆ ಎಷ್ಟು ವರ್ಷ ಈಗ? 69. ಖಾನ್ ಗಫಾರ್ ಖಾನ್ ಯಾವಾಗ ಬಂದಿದ್ರು? ಯಾರು ಫೋಟೋದಾಗ ಕಾಲು ಮುಟ್ಟಿದ್ರು?
ಏನ್ರಿ ನಿಮ್ಗೆ ಹೇಳ್ತೀನಿ ದೇಶದ ಹಾ ನಮ್ಮವ್ವ ನಮ್ಮ ಅಜ್ಜಿ ಕೇಳ್ತಾಳ ಯಾವಾಗ ಮುಟ್ಟಿದ್ರು ತಪ್ಪು ಇವ್ರ ಕಾಲ ಅಂತ. ನಮ್ಮ ಅವ್ವನಿಗೆ 95 ವರ್ಷ ಈಗ. ಬರೀ ಏನೋ ನಿಂತು ಭಾಷಣ ಮಾಡ್ದಂಗೆ ಮಾಡೋದು, ಬಸಪ್ಪನ ಸರ್ಕಲ್ದಲ್ಲಿ ಮಾಡ್ದಂಗೆ. ದುರ್ದೈವ. ಆದ್ರೆ ನಮ್ಮ ಅಪೋಸಿಷನ್ ಪಾರ್ಟಿಗಳು ಅದು ಅಪೋಸಿಷನ್ ಪಾರ್ಟಿಯಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾವು ಒಪ್ಕೋಬೇಕಾಕತಿ. ಯಾಕಂದ್ರೆ ಇವ್ರಿಗೆ ಅಪೋಸಿಷನ್ದಾಗಿದ್ದ ಅಭ್ಯಾಸ ಇಲ್ಲ, ರೂಲಿಂಗ್ದಾಗಿದ್ದವರು. ಅವ್ರಿಗೆ ರೂಲಿಂಗ್ದಾಗಿದ್ದ ಅಭ್ಯಾಸ ಇಲ್ಲ, ಅಪೋಸಿಷನ್ದಾಗಿದ್ದವರು. ಮೋದಿ ಭಾಷಣ ಕೇಳಿದ್ರೆ ವಿರೋಧ ಪಕ್ಷದ ನಾಯಕರ ಭಾಷಣ ಬೈಯೋದೆ. 70 साल से कुछ भी नहीं हुआ, 70 साल से कुछ भी नहीं हुआ. ಸೊ ಅದಕ್ಕೆ ಮೋದಿಯವರು ಮುಂದೆ ಬರ್ತಾರೆ, ನನಗೆ ಅಭ್ಯಂತರ ಇಲ್ಲ, ಬರಲಿ. ಈ ಸಲ 300-400 ತಗೊಂಡು ಬರ್ರಿ ನೀವು. ವ್ಯಕ್ತಿಗತವಾಗಿ ನಿಮ್ಮ ಮೇಲಾಗಲಿ ಅಮಿತ್ ಶಾ ಮೇಲಾಗಲಿ ನಮಗಿಲ್ಲ. ಕಾರಣ ಗೌರವ ಕೊಡೋ ಸಂಸ್ಕೃತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ಯಾವುದೇ ಸಮಾಜ ಯಾವುದೇ ಜಾತಿ ತೆಗಳ್ತಕ್ಕಂಥವ್ರಲ್ಲ ನಾವು, ತೆಗಳಬಾರದು. ರಾಜಕಾರಣಿಯಾಗಿಯೂ ನಮ್ಮ ಧರ್ಮ ಅನ್ನೋದೇ, ಒಬ್ಬ ಇಸ್ಲಾಂ ಧರ್ಮದ ಅನುಯಾಯಿಯಾಗಿಯೂ ನನ್ನ ಧರ್ಮ ಅದೇ. ಯಾಕಂದ್ರೆ ಇಸ್ಲಾಂ ಹೇಳತ್ ಅನ್ಯ ದೇವರನ್ನು ಬೈಬೇಡ್ರಿ. ರಾಮ ಕೃಷ್ಣ ಇವರು ದೇವರು ದೇವತರು ಇರ್ಬೋದು. ಜೀಸಸ್ ಅನ್ನ ಇವತ್ತು ಕ್ರಿಶ್ಚಿಯನ್ರು ನಮ್ಮ ಪ್ರವಾದಿ ಅಂತಾರ, ದೇವರು ಅಂತಾರ. ನಾವು ಅವ್ರಿಗೆ ಪ್ರವಾದಿ ಅಂತಾರ. ರಾಮನೂ ಆಗಿರ್ಬೋದು, ಲಕ್ಷ್ಮಣನೂ ಆಗಿರ್ಬೋದು. ಕಾರಣ 1,25,000 ಪ್ರವಾದಿಗಳನ್ನು ನಾನು ಕಳಿಸಿದ್ದೇನೆ ಅಂತೇಳಿ ಕುರಾನಲ್ಲಿ ಅಲ್ಲ ಹೇಳ್ತಾನೆ. ಅದ್ರಾಗ ಇವರು ಇರ್ಬೋದು. ದೇವರು ಹೇಳ್ತಾನೆ, ನಾನು ಎಲ್ಲ ಭಾಷೆಯಲ್ಲಿ ನನ್ನ ಪ್ರವಾದಿಗಳನ್ನು ಕಳಿಸಿದ್ದೇನೆ. ಕನ್ನಡದಾಗೂ ಕಳಿಸಿರ್ಬೋದು, ತಮಿಳ್ದಾಗೂ ಕಳಿಸಿರ್ಬೋದು. ಹಾಗಾಗಿ ನಾವು ಇಸ್ಲಾಂ ಒಪ್ಪೋದೇನೋ, ಕ್ರೈಸ್ತರು ಒಪ್ಪೋದೇನೋ, ಜ್ಯೂಸ್ ಒಪ್ಪೋದೇನೋ, ನಾವು ಹುಟ್ಟಿರೋದು ಒಂದು ತಂದೆ ತಾಯಿಂದಿರಿಂದ, ಆದಮ್ ಆ್ಯಂಡ್ ಯು. ಹಂಗೆ ನೋಡಿದ್ರೆ ಮೋದಿ ನಮ್ಮ ದೊಡ್ಡಪ್ಪನ ಮಗ, ಅಮಿತ್ ಶಾ ನಮ್ಮ ಸಿಗಪ್ಪನ ಮಗ. ಇದೇ ಒಂದೇ ಕುಟುಂಬ ನಾವು. ಒನ್ ಫಾದರ್ ಆ್ಯಂಡ್ ಒನ್ ಮದರ್, ದಟ್ ಈಸ್ ಅವರ್ ಬಿಲೀಫ್. ಆದ್ದರಿಂದ ಇವತ್ತು ದಯವಿಟ್ಟು ಈ ಕಾಯ್ದೆಯನ್ನು ವಾಪಸ್ ತಕ್ಕೋಬೇಕು. ಮತ್ತು ಸುಪ್ರೀಂ ಕೋರ್ಟ್ ನೋಡೋಣ, ನಮಗೆ ಕೋರ್ಟ್ ಮೇಲೆ ಅವ್ರು ಹೇಳಿದ್ರು ಬಾಬರಿ ಮಸ್ಜಿದ್ ನೀವು ಒಪ್ಕೊಂಡ್ರೆ. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನಾನು ಸಂವಿಧಾನ ಕೊಟ್ಟಿದ್ದೇನೆ. ಶಾಸಕಾಂಗ ತಪ್ಪು ಮಾಡಿದಾಗ ನ್ಯಾಯಾಂಗದ ತೀರ್ಪೇ ಅಂತಿಮ. ಆ ತೀರ್ಪನ್ನು ನಾವು ತಲೆಬಾಗಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಗೌರವಿಸಿದ್ದೀವಿ. ಇವತ್ತು ನಾವು ತಮಗೆ ಹೇಳ್ತಕ್ಕಂಥದ್ದು, ನೀವು ಸಂವಿಧಾನದ ಒಂದೊಂದೇ ಹಾಳೆ ತೆಗಿತಾ ಇದ್ದೀರಿ. ಪೂರ ತೆಗಿತಿಲ್ಲ, ಒಂದೊಂದೇ ತೆಗಿತಾ ಇದ್ದೀರಿ. ಎಲ್ಲ ತೆಗೆದ್ಮೇಲೆ ಖಾಲಿ ಬುಕ್ ಉಳಿತೈತಿ. 77 ಜನ MP ಗಳು ಇವತ್ತು ದಲಿತರಿದಾರಲ್ಲಿ. ನಿಮ್ಮ ಬುಡಕ್ಕೆ ನೀರು ಬರ್ತಾ ಇದೆ, ನೀವು ನೋಡ್ಕೊಳ್ರಿ. ನಮಗೆ ಮುಸ್ಲಿಂ ಸಮಾಜಕ್ಕೆ ಸಂವಿಧಾನ, ನಮಗೇನು ಇದು ಹೋಗೋದ್ರಿಂದ ನಮಗೇನು ನುಕ್ಸಾನಿಲ್ಲ. ನಮಗೆ ರಿಸರ್ವೇಷನ್ ಇಲ್ಲ, ವೋಟಿಂಗ್ ರೈಟ್ ಅದ, ಅದು ಹೋದ್ರೆ ನಮಗೆ ಚಿಂತೆ ಇಲ್ಲ. ಯಾಕಂದ್ರೆ ಅದು ಇಟ್ಕೊಂಡೆ ನಮಗೆ ಬಂದಿರೋದೇನು, 72 ವರ್ಷದಿಂದ ನಮ್ಮ ಸ್ಥಿತಿ ಆಗಿದೆ. ಸಾಚಾರ ಹೇಳ್ತಲ್ಲ, ದಲಿತರಿಗಿಂತ ನಿಮ್ಮ ಪರಿಸ್ಥಿತಿ ವರ್ಸ್ಟ್ ಅದ ಅಂತ. ಆದ್ರೂ ನಾವು ರಿಸರ್ವೇಷನ್ ಕೇಳಲಿಲ್ಲ. ಇವತ್ತು ನಾವು ಮಾಡ್ತಿರ್ತಕ್ಕಂಥ ಹೋರಾಟ ಇಸ್ಲಾಂ ಧರ್ಮಕ್ಕೆ ತೊಂದರೆ ಆಗಿದೆ, ನಮಗದು ಇಲ್ಲ. ಇದು ಮುಸಲ್ಮಾನರ ಹೋರಾಟ ಇದ್ರೆ ಹಸಿರು ಬಾವುಟ ಹಿಡಿತಿದ್ವಿ. ದೇಶದ ಹೋರಾಟ ಇರೋದ್ರಿಂದ ದೇಶ ಧ್ವಜ ಹಿಡಿದೇವೆ. ಸಂವಿಧಾನಕ್ಕೆ ಆಪತ್ತಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಆದ್ದರಿಂದ ಈಗಲಾದರೂ ಮಾನ್ಯ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಮತ್ತು ಅದ್ವಾನಿ ಅವರು ಇವ್ರಿಗೆಲ್ರಿಗೂ ಕರೆದು ಚರ್ಚೆ ಮಾಡಿ, ನೀವು ಹೇಳ್ರಿ, ನೀವು ಹೆದರ್ಬೇಡ್ರಿ, CA NRC ಆಯ್ತು,
ನೀವು ಯಾರಿಗಾದ್ರೂ ಖರ್ಚು ಚರ್ಚೆ ಮಾಡಿದ್ರ? ಶಾಹೀನ್ ಬಾಗ್ನಲ್ಲಿ ಇವತ್ತು ಸಾವಿರಾರು ಮಹಿಳೆಯರು ಕೂತಾರ, ಎಂದಾದ್ರೂ ಒಂದು ದಿವಸ ಹೋಗಿ ನೋಡಿದ್ದೀರಾ? ಬೇಟಿ ಬಚಾವ್ ಬೇಟಿ ಪಡಾವ್, ಅಲ್ಲೂ ಕೂತಿರೋದು ಬೇಟಿ ತಾನೆ. ನೀವೇ ಹೋಗಿ ಗೃಹ ಮಂತ್ರಿ, ಎಸ್ ಕಮಾನ್, ಏನಮ್ಮ ಆಗ್ಬೇಕು? ಇಲ್ಲ ನಿಮಗೆ ಹೋಗೋಕ್ಕಾಗಿಲ್ಲ, ಅಲ್ಲಿ ನಿಮಗೆ ಭಯ ಇದೆ, ಕರೆಸಿ. ದೇಶದಲ್ಲಿ ಇವತ್ತು ದಿವಸ ಪ್ರಶಾಂತ್ ಭೂಷಣ್, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು, ನೀವು ರಾಜಕೀಯದವ್ರನ್ನ ಕರಿಬೇಡ, ಬೇಡ, ಕಾನೂನು ತಜ್ಞರು ಇದ್ದಾರೆ, ಅವ್ರಿಗೆ ಕರೀರಿ, ಅವ್ರ ಜೊತೆ ಡಿಸ್ಕಸ್ ಮಾಡಿ, ಎಲ್ಲಿ ನಾವು ಎಡಿವಿದ್ದೇವೆ, ಸಂವಿಧಾನಕ್ಕೆ ಇದು ಎಲ್ಲಿ ತೊಂದರೆ ಆಗ್ತಾ ಇದೆ, ಪ್ಲೀಸ್ ಕನ್ವಿನ್ಸ್ ಟು ಅಸ್. ಪರಸ್ಪರ ಚರ್ಚೆ ಮಾಡಿ ಬಗೆಹರಿಸುವ ಸಮಸ್ಯೆ ಯಾವುದೂ ಇಲ್ಲ. ಇಲ್ಲಿ ನೀವೆಷ್ಟೇ ಕಮ್ಯುನಲ್ ಮಾಡಕ್ಕೆ ಹೋದ್ರೂ ಆಗಲ್ಲ, ಕಾರಣ ಇದು ಬಸವಣ್ಣನ ಭೂಮಿ. ಕರ್ಮಯೋಗಿ, ಕಾಯಕ ಯೋಗಿ, ದಾಸೋಹದ ಯೋಗಿ, ಜಪದ ತುಟಿಗಿಂತ ಕಾಯಕದ ಕೈಲೇಸು ಅಂತೇಳಿ ಸಾರದಂತ ಬಸವಣ್ಣನ ಭೂಮಿ ಇದು. ಅವನಾರವ ಎನಿಸಿದರಯ್ಯ, ನಮ್ಮವ ಎನಿಸಯ್ಯ ಅಂತ ಸಾರ್ ಹೇಳ್ದಂತ ನಾಡಿನ ಭೂಮಿ. ಯತ್ನಾಳ್ರವರೇ, ಬಸವಣ್ಣನ ವಚನ ತಗೊಂಡೋಗಿ ಮೋದಿಯವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ರಿ. ಬಹುತೇಕ ಹಾಗಾದರೂ ಕೂಡ ಅವರಿಗೆ ಭಗವಂತ ಸದ್ಬುದ್ಧಿ ಕೊಡ್ತಾನಂತ ವಿಶ್ವಾಸದಲ್ಲಿ ಇಟ್ಕೊಂಡು ಬಿಜಾಪುರಿನ ಪತ್ರಿಕಾ, ಛಾಯಾ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನೀವು ಪ್ರತಿ ಸಲ ಸಹಕರಿಸಿದ್ದೀರಿ. ನಮ್ಮನ್ನು ಕೈ ಹಿಡಿತಕ್ಕಂಥವ್ರು, ಸಲಹತಕ್ಕಂಥವ್ರು ನಮ್ಮ ಭಾಗದ ತಂದೆ ತಾಯಿಂದ್ರೆ ನೀವೇ. ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. 50 ವರ್ಷದ ರಾಜಕಾರಣ ಹಿಂಗೆ ಮಾಡ್ಕೊಂಡು ಬಂದೀವಿ. ನನಗೆ ಕೇಳ್ತಾರೆ, ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಿರಲ್ಲ, ನಿಮಗೆ ಆಸೆ ಏನು? ಕೇಂದ್ರದ ಮಂತ್ರಿ ಆಗಿದ್ದು ನನಗೇನೂ ಆಸೆ ಉಳಿದಿಲ್ಲ. ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಳಬೇಕು. ನನ್ನ ನಾಡಿನ ಜನ 3 ಹೊತ್ತು ಹೊಟ್ಟೆ ತುಂಬಿ ಏನು ಯುವಕರು ಇವತ್ತು ಬರ್ತಾ ಇದ್ದಾರೆ ಯೂನಿವರ್ಸಿಟಿಯಿಂದ, ಅವ್ರ ಕೈ ಕೆಲಸ ಕೊಟ್ಟು ಅವ್ರ ತಂದೆ ತಾಯಂದಿರನ್ನ ಸಲಹೆ ಸಾಕುವಂಥ युवकरನ್ನಾಗಿ ಮಾಡಬೇಕು ಅನ್ನೋಂಥದ್ದೇ ನನಗಿರೋ ಆಸೆ. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।